ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಅಥವಾ ನಿಮಗೆ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೂ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತ ಟ್ರೈ ಮಾಡಿರಲ್ರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನೋಡಿ, ನಾನು ಅರ್ಧ ಬಟ್ಲಾಗಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿನಿ. ಇವು ಉದ್ದಿನ ಕಾಳನ್ನು ಮನೆಯಲ್ಲೇ ಬೀಸು ಕಲ್ಲಲ್ಲಿ ಒಡೆದ್ಬಿಟ್ಟು ಮಾಡಿರುವಂಥ ಬೇಳೆ ಇದು ಸಿಪ್ಪೆ ಧರಿಸಲೇ ಇರುವಂಥ ಬೇಳೆ. ಮತ್ತು ಸಿಪ್ಪೆ ಧರಿಸಲೇ ಇರುವಂಥದ್ದು ಈಗ ಬೇಳೆ ಅಂದರೆ ಇದು ತುಂಬ ಪ್ರೋಟೀನ್ ಇರುವಂಥದ್ದು. ಮತ್ತು ಈ ಬೇಳೆಯನ್ನು ನಾನು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿನಿ. ಇಲ್ಲಾಂದ್ರೆ ನೀವು ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ಫ್ಯಾನ್ಗಳಿಗೆ ಹಾಕಿ ಆರಿಸ್ಬಿಟ್ಟು ಆಮೇಲೆನೂ ತೊಗೋಬೋದು. ನಾನು ಕಾಟನ್ ಬಟ್ಟೆಯಿಂದ ನೀಟಾಗಿ ಇದು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಬೇಳೆ ಅದ್ರಿ. ಈಗ ಈ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನಾನು ಅರ್ಧ ಬಟ್ಲಾಗಷ್ಟೇ ತೊಗೊಂಡಿದ್ದೀನಿ. ಈಗ ನೋಡಿರಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡ್ರಿ. ತುಂಬ ಹಿಟ್ಟಿನ ಥರ ಏನಾಗೋದಿಲ್ಲ, ಸ್ವಲ್ಪ ತರಿ ತರಿ ಆಗ್ತದೆ. ಆದರೆ ಎಷ್ಟು ಆಗ್ತದಲ್ಲ ಅಷ್ಟು ಫೈನ ಪೌಡ್ರ್ ಮಾಡ್ಕೊರಿ ನೀವು. ನೋಡಿರಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರಿ. ಇದನ್ನ ನಾನು ಚಾನ್ಸಲ್ಲ, ಹಾಗೇನೆ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿರಿ, ಈಗ ಇದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆಗಿಂತ ಈ ರೀತಿ ಸಿಪ್ಪೆ ಧರಿಸಲೇ ಇರೋ ಬೇಳೆದು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಂದು ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ರೀ ನಾನು. ಇಲ್ಲಿ ನಾನು ಒಂದು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಹಾಕಿರಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ನೀವು ಸ್ಕಿಪ್ನೂ ಮಾಡ್ಬೋದು. 1 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನನ್ನು ಹಾಕ್ತಾಯಿದ್ದೀನಿ, ಸಣ್ಣ ಸ್ಪೂನ್ದಿಂದ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಒಂದು ಸ್ವಲ್ಪ ಇಂಗನ್ನು ಹಾಕೊಂಡ್ರಿ. ಇಂಗು ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದ್ರಿ. ಅದು ನೋಡಿ, ಒಂದು ಅರ್ಧ ಸ್ಪೂನಾಗಷ್ಟೇ ಕಸೂರಿ ಮೆಂತ್ಯನ್ನು ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಬರೀ ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕಿರಿ. ನೋಡಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಅದೆಲ್ಲ ನೀಟಾಗಿ ಎಣ್ಣೆ ಮಸಾಲೆ ಏನೈತ್ರಲ್ಲ ಅದೆಲ್ಲ ಮಿಕ್ಸ್ ಆಗ್ತಾಯಿದೆ. ಅದನ್ನು ಹಸಿಮೆಣ್ಸಿಕಾಯಿ ಪೇಸ್ಟ್ ಅದೆಲ್ಲ ಚೆನ್ನಾಗಿ ಹತ್ತಲಿ. ನೋಡಿ, ಈಗ ಇದನ್ನು ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚಪಾತಿ ಥರ ಸಾಫ್ಟಾಗಿಲ್ಲ, ಗಟ್ಟಿಯಾಗಿ ಕಲಿಸ್ಕೋಬೇಕ್ರಿ ಹಿಟ್ಟು. ನೋಡಿ, ಒಮ್ಮೆಲೆ ನೀರನ್ನು ಹಾಕ್ಬೇಡ್ರಿ, ಸಾಫ್ಟ್ ಮಾಡ್ಕೊಬೇಡ್ರಿ, ಗಟ್ಟಿಯಾಗಿಯೇ ಕಲಿಸ್ತವ್ರಿ ಇದನ್ನು. ನೋಡಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಈಗ ಹೊರಗಡೆ ಹೋಗಿ ತಂದು ಮಾಡುವಂಥದ್ದು ಏನೇನು ರೀ, ಬೇಸಿಕ್ ಇನ್ಗಳನ್ನ ಬೇಗನೆ ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪ ಎಣ್ಣೆನೂ ಹಚ್ಕೊಂಡಿದ್ದೀನಿ. ನೋಡಿರಿ, ಈ ರೀತಿ ಗಟ್ಟಿ ಕಲಸ್ರಿ, ಚಪಾತಿ ಥರ ಮೆತ್ತಗೆ ಕಲಿಸ್ಕೋಬೇಡ್ರಿ. ನೋಡಿ, ಈಗ ಇದು ಕರೆಕ್ಟಾಗಿ ಕಲಸಿ ರೆಡಿ ಆಗಿದ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಹಿಟ್ಟನ್ನು ನೆನೆಯಾಗಿ ತೆಗೆದಿಡ್ತೀನಿ ರೀ. ನಾನು ಇದನ್ನು 10 ನಿಮಿಷ ಹಿಟ್ಟು ನೆನೆಯಲಿ. ಇದು ನಾನು ಕತಕ ಮುಚ್ಚಿ ಇಡ್ತೀನಿ ರೀ. ನೋಡಿ, 10 ನಿಮಿಷ ಆಗಿದೆ. ನೋಡಿ, ಇನ್ನಾದರೂ ಇದೇ ರೀತಿ ನೋಡಿ, ಅಷ್ಟು ತುಂಬ ಮೆತ್ತಗಾಗಿಲ್ಲ, ಇದೇ ರೀತಿಯೇ ಆಗ್ಬೇಕು ರೀ ಹಿಟ್ಟು. ಮತ್ತು ಗಟ್ಟಿ ಇತ್ತಂದ್ರೆ ಏನಾಗ್ತದೆ ರೀ, ಅದು ಎಣ್ಣೆ ಹಿಡ್ಕೊಳ್ಳಲ್ಲ. ಸಾಫ್ಟ್ ಆಗಿತ್ತಂದ್ರೆ ಏನಾಗ್ತದೆ, ಹಿಟ್ಟು ಎಣ್ಣೆ ಹಿಡ್ತದೆ. ಅದಕ್ಕಾಗಿಯೇ ನಾನು ಏನು ಹೇಳ್ತಾ ಇದ್ದೀನಿ, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊರಿ. ಸ್ವಲ್ಪ ನೀರನ್ನು ಹಾಕಿರಿ. ನೋಡಿ, ಈ ರೀತಿ ಗಟ್ಟಿಯಾಗಿನೇ. ಈಗ ಸಣ್ಣ ಉಳ್ಳಿಗಳನ್ನ ಮಾಡ್ತೀನಿ. ನಾನು ಈ ಉದ್ದಿನ ಬೇಳೆಯನ್ನು ಪೌಡ್ರ್ ಮಾಡಿ ಹಾಕಿಬಿಟ್ಟು ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರೋ ಪುರಿ, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ. ಈಗ ನಾನು ಇಲ್ಲಿ ಏನು ಮಾಡ್ಕೋತಾ ಇದ್ದೀನಿ, ಹೋಳಿಗೆ ಶೀಟ್ ಮೇಲೆ ಲಟ್ಸ್ಬಿಟ್ಟು ತೊಗೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ತುಂಬಾ ಕಡಿಮೆ ಆಗ್ತದೆ. ಇಲ್ಲ ನೀವು ಚಪಾತಿ ಮಾಡೋ ತಗಡ ಮೇಲೂ ಲಟ್ಸ್ಕೋಬೋದು. ಆದರೆ ಹಿಟ್ಟು ಹಚ್ಚಿ ಲಟ್ಸಕ್ಕೆ ಹೋಗ್ಬೇಡ್ರಿ. ಅದು ಹಿಟ್ಟು ಏನಾಗ್ತದೆ, ಎಣ್ಣೆಯಲ್ಲೆಲ್ಲ ಸೀದು ಹೋಗಿಬಿಟ್ಟು ಎಣ್ಣೆ ಎಲ್ಲ ಹೊಗೆ ಆಡ್ತದೆ ರೀ. ಆಮೇಲೆ ಟೇಸ್ಟೂ ಕೈ ಬರ್ತದೆ. ಈಗ ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಭಾಳ ದಪ್ಪನೂ ಲಟ್ಟಿಸ್ಬೇಡ್ರಿ, ಭಾಳ ತೆಳುವಾಗಿನೂ ಲಟ್ಟಿಸ್ಬೇಡ್ರಿ. ನೋಡಿ, ಇದೇ ರೀತಿಯೇ ಲಟ್ಸ್ಕೊರಿ. ಇದನ್ನು ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ. ನಾನು ನಿಮಗೆ ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ನೋಡಿ, ನೀವು ರವೆಯಿಂದ ಪುರಿ ಮಾಡ್ಕೊಂಡಿರ್ತೀರಿ, ಆಮೇಲೆ ಗೋಧಿ ಹಿಟ್ಟಿನಿಂದ ಪುರಿ ಮಾಡ್ಕೊಂಡಿರ್ತೀರಿ, ಅಥವಾ ರವೆಯಲ್ಲಿ ಅಥವಾ ಗೋಧಿ ಹಿಟ್ಟಿನಲ್ಲಿ ಆಲೂಗಡ್ಡೆಯನ್ನು ಹಾಕಿ ಪುರಿ ಮಾಡ್ಕೊಂಡಿರ್ತೀರಿ. ಇದು ಉದ್ದಿನ ಬೇಳೆ ಹಿಟ್ಟು ಹಾಕಿ ಮಾಡಿರೋ ಪುರಿ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ನೋಡಿ, ಎರಡನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀರಿ. ಗ್ಯಾಸು ಹೈ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ, ಹೈ ಫ್ಲೇಮ್ದಲ್ಲಿ ಇಟ್ಟು ಕರಿಯೋದ್ರಿಂದ ಎಣ್ಣೆ ಹಿಡ್ಕೊಳ್ಳಲ್ಲ ರೀ. ಮತ್ತು ಹಿಟ್ಟನ್ನು ಮೆತ್ತ ಕಲಿಸ್ಬಾರ್ದು, ಗಟ್ಟಿಯಾಗಿಯೇ ಕಲಿಸ್ಬೇಕು ಪುರಿ ಮಾಡೋ ಮುಂದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದವು. ನೋಡಿ, ಎಲ್ಲ ಪುರಿಯನ್ನು ಕರೆದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಈ ಉದ್ದಿನ ಬೇಳೆ ಹಿಟ್ಟು ಹಾಕಿ ಮಾಡಿರುವಂಥ ಪುರಿ ರೆಡಿಯಾಗಿದೆ ರೀ. ನೋಡಿ,
ಎಷ್ಟು ಚೆನ್ನಾಗಿ ಬಂದಾವೆ. ಇದ್ರ ಜೊತೆ ನೀವು ಕಾಯಿ ಚಟ್ನಿನೂ ತಿನ್ಬೋದು, ಅಥವಾ ಬೆಟಗೇರಿ ಪುಟಾಣಿ ಚಟ್ನಿ ಅಂತ ಮಾಡ್ತಾರಲ್ಲ ಅದನ್ನಾದರೂ ತಿನ್ಬೋದು. ಇಲ್ಲ ಏನೂ ಬೇಡ ಅಂದ್ರೆ ರಾಯ್ತ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ, ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು. ಅಥವಾ ನಿಮಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ಥರದ ಪುರಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ನೀವು ಏನಾದರೂ ಸಲಹೆಗಳನ್ನು ಕೊಡೋರಿದ್ರಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳೋದನ್ನು ಮರಿಬೇಡ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.